ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಟೊಮೊಟೊ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಒಂದು ಹೇಳ್ತೀನಿ, ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ಈ ಥರ ಕಾಯಿ ತೊಗೊಂಬಂದಾಗ ನೀವು ಒಂದು ಸಲ ಟ್ರೈ ಮಾಡಿರಿ ಟೊಮೊಟೊ ಕಾಯಿ ಚಟ್ನಿನ. ಮತ್ತು ಹಸೆಕಾಯಿ ಹಾಕ್ಬಿಟ್ಟು ಮಾಡ್ತೀರಲ್ಲ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ನೀವು 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತೀರಾ ಈ ಥರ ಚಟ್ನಿ ಮಾಡಿಕೊಂಡ್ರೆ. ಯಾವ ಥರ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಮೊದಲು ಕ್ಲೀನಾಗಿ ತೊಳ್ಕೊಳ್ಳೋಣ ನಾವು ಟೊಮೊಟೊ ಹಣ್ಣು 2 ಸಲ. ನೋಡಿರಿ, ಈ ಥರ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿ ಹಾಕಿ ಮಾಡಿದರೆ ಚಟ್ನಿ ಎಷ್ಟು ಸೂಪರ್ ಆಗುತ್ತೆ ಅಂತೀರಾ. ಹಸಿಮೆಣಸಿನ್ಕಾಯಿ ಚಟ್ನಿ ತಿಂದಿರ್ತೀರ ಅಲ್ವಾ, ಆದರೆ ಟೊಮೊಟೊ ಕಾಯಿ ಚಟ್ನಿ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಕ್ಲೀನಾಗಿ ತೊಳ್ಕೊಂಬಂದೆ. ಇದನ್ನು ನಾನು ಟೊಮೊಟೊ ಕಾಯಿ ಹೆಚ್ಚಿ ಇಟ್ಕೋತೀನಿ. ನೋಡಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಲ್ಲ ಅಷ್ಟು ಜನದ ಮೇಲೆ ನೀವು ಟೊಮೊಟೊ ಕಾಯಿಯನ್ನು ತೊಗೊಳ್ಳಿ. ನಾನು ಇಲ್ಲಿ ಸದ್ಯಕ್ಕೆ ಒಂದು 4 ಟೊಮೊಟೊ ಕಾಯಿ ತೊಗೊತಾ ಇದ್ದೀನಿ ಅಷ್ಟೇ. ನಿಮಗೆ ತೋರ್ಸೋಣ ಅಂತ ಭಾಳ ತೊಗೊಂಡಿದ್ದೆ. ನಾವು ಇಬ್ಬರೇ ಇರೋದ್ರಿಂದ ಇದನ್ನು ಟೊಮೊಟೊ ಕಾಯಿ ಚಟ್ನಿ ಒಂದೇ ದಿವಸ ಅಷ್ಟೇ ಬರುತ್ತೆ. ಇದು 2-3 ದಿವಸ ಇಟ್ಟು ತಿನ್ನೋಂಗಿಲ್ಲ, ಒಂದು ದಿವ್ಸಕ್ಕೆ ಅಷ್ಟೇ. ಇದು ಬೆಳಗ್ಗೆ ಬಿಸಿ ರೊಟ್ಟಿ ಮತ್ತು ಮಧ್ಯಾಹ್ನಕ್ಕೆ ಸಾಯಂಕಾಲ ತಿನ್ಬೋದು. ಹಾಗಾಗಿ ನಾನು ಒಂದು 4 ಟೊಮೆಟೊ ಹಣ್ಣು ತೊಗೊಂಡು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ. ಮತ್ತು ಯಾರೆಲ್ಲ ಈ ಥರ ಚಟ್ನಿ ಮಾಡ್ತೀರಾ ನೀವು ಅಂತ ನನಗೆ ಹೇಳಿ. ನಾನು ಇವಾಗ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿ ಹೆಚ್ಕೋತಾ ಇದ್ದೀನಿ. ನೋಡಿ, ನಾನು ಈ ಥರ 1ರಲ್ಲಿ 4 ಭಾಗ ಮಾಡ್ಕೊಳ್ಳಿ ಸಾಕು. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುವ ಚಟ್ನಿ ಇದು. ನೋಡಿ, ಇವಾಗೆಲ್ಲ ಹೆಚ್ಚಿ ಇಟ್ಕೋತಾ ಇದ್ದೀನಿ. 4 ಪೀಸ್ ಮಾಡಿದರೆ ಸಾಕು. ನೋಡಿ, ಮತ್ತು ಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲೆಯಲ್ಲಿ ಮೊದಲಿಗೆ ಬಾಣಲೆ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹೊತ್ತು ಹುರ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಫಸ್ಟ್ಗೆ ಎಣ್ಣೆ ಹಾಕ್ಕೋಬೇಡಿ. ಇವಾಗ ಬಾಣಲೆ ಕಾದಿತ್ತಲ್ವಾ, ಅದಕ್ಕೆ ಇವಾಗ ಟೊಮೊಟೊ ಕಾಯಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ನೀರಿನಂಶ ಏನಿರುತ್ತಲ್ಲ ಅದು ಹೋಗೋವರೆಗೂ ಹಾಗೆ ಹುರ್ಕೊಳ್ಳಿ. ಆಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹುರ್ಕೊಳ್ಳಿ. ನೋಡಿ, ಫಸ್ಟು ನೀರು ಇರುತ್ತಲ್ಲ ಅದು ಹೋಗಬೇಕು. ಹಾಗಾಗಿ ಆವಾಗಲೇ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಒಂದು 5-10 ನಿಮಿಷ ಹುರ್ಕೊಳ್ಳಿ. ಆಮೇಲೆ ನೀವು ಎಣ್ಣೆ ಹಾಕಿಬಿಟ್ಟು ಟೊಮೊಟೊ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಹುರ್ಕೊಳ್ಳಿ. ಇವಾಗ ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಹುರ್ಕೊಳ್ಳಿ. ಇವಾಗ ಹುರಿತಾ ಇದ್ದೀನಿ, ನಾನು ತೋರಿಸ್ತೀನಿ ಯಾವ ಥರ ಅಂತಂದು. ಸ್ವಲ್ಪ ಇದನ್ನು ನೀವು ಕೈ ಆಡಿಸ್ಕೊತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಅವು ಟೊಮೊಟೊ ಕಾಯಿ ಒತ್ತಿ ಬಿಡ್ತಾವೆ, ಅಂದರೆ ತಳ ಹಿಡಿದ್ಬಿಡ್ತಾವೆ. ಹಾಗಾಗಿ ನೀವು ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಇದನ್ನು ಕೈ ಆಡ್ಕೊತಾನೆ ಇರಬೇಕು. ನೋಡಿ, ಇವಾಗ ಈ ಥರ ಹುರ್ಕೊಂಡಿದ್ದೀನಲ್ಲ, ಇದನ್ನು ಇನ್ನೊಂದು ಪ್ಲೇಟಿಗೆ ತಗೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ತಗೊಂಡಿದ್ದೀನಲ್ವ, ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ. ಬಾಯಲ್ಲಿ ನೀರು ಬರುತ್ತೆ. ನೀವು ಇದನ್ನು ಚಟ್ನಿ ತಿಂದ್ರಿ ಅಂದರೆ ನೀವು ಇನ್ನೊಂದು ಸಲ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ಚೆನ್ನಾಗಿ ಚಟ್ನಿ ರೆಡಿ ಆಗುತ್ತೆ. ಇವಾಗ ನೋಡಿ, ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಮಾನ್ಯವಾಗಿ ನಾವು ಏನೇನು ಚಟ್ನಿಗೆ ಹಾಕ್ಕೊತೀವಲ್ಲ ಅದನ್ನೇ ಹಾಕ್ಕೋಬೇಕು. ನೋಡಿ, ಸ್ವಲ್ಪ ಉಪ್ಪು, ಬೆಲ್ಲ ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಿಡಿ. ಮಿಕ್ಸಿನ ನೀವು ಇದನ್ನು ಭಾಳ ಅಗದಿ ಸಣ್ಣ ಅಂತಾರಲ್ಲ ಆ ಥರ ಮಾಡಬೇಡಿ, ಮೀಡಿಯಮ್ ಇದ್ದರೆ ಸಾಕು. ಗೊತ್ತಾಯ್ತಾ ಫ್ರೆಂಡ್ಸ್? ಇವಾಗ ನೋಡಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಬೆಲ್ಲ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ಗಡತನ ಇತ್ತು ಅಂದರೆ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ನಾವೆಲ್ಲ ಇದನ್ನು ಚಟ್ನಿನ 1-2 ರೊಟ್ಟಿಗೆ ಹಾಕ್ಕೊಂಬಿಟ್ಟು ಸುಳಿ ಸುತ್ಕೊಂಡು ತಿನ್ನೋದು ಅಂತಾರಲ್ಲ, ಆ ಥರ ಸುಳಿ ಸುತ್ಕೊಂಡು ತಿಂದುಬಿಡ್ತೀವಿ. ಯಾವುದು ಪಲ್ಯನೂ ಬೇಡ, ಯಾವ ಸಾಂಬಾರು ಬೇಡ, ಅಷ್ಟು ಚೆನ್ನಾಗಾಗಿರುತ್ತೆ ಇದು ಚಟ್ನಿ ಮಾತ್ರ. ಒಂದ್ಸಲ ಟ್ರೈ ಮಾಡಿರಿ, ನೀವು ಗೊತ್ತಾಗುತ್ತೆ. ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ಅರ್ಥ ಆಕತಿ. ವಿಡಿಯೋ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡ್ರಿ. ಇವಾಗ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಬಂದರೆ ಆಯಿತು. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಇವಾಗ ಕರಿಬೇವು ಸಹಿತ ಹಾಕ್ತಾಯಿದ್ದೀನಿ ನಾನು. ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನಾವು. ಉಪ್ಪು, ಬೆಲ್ಲ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಎಷ್ಟು ಸಣ್ಣಗಿರಬೇಕಿದು ಚಟ್ನಿ ಅಂತ ತೋರಿಸ್ತೀನಿ. ಇವಾಗ ನೋಡಿ, ಮಿಕ್ಸಿ ಮಾಡ್ಕೊಂಬಂದೆ ನಾನು. ಇಷ್ಟ ಆದರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕು. ಇದು ಭಾಳ ಬೆಂಡೆಕಾಯಿ ಚಟ್ನಿ ಆಯಿತು, ಮತ್ತು ಮೆಣಸಿನಕಾಯಿ ಚಟ್ನಿ, ಆಮೇಲೆ ಎಲ್ಲ ಕಾಳು ಹುರಿದ್ಬಿಟ್ಟು ನಾವು ಹಸಿಮೆಣಸಿನ್ಕಾಯಿ ಮತ್ತು
ಟೊಮೊಟೊ ಕಾಯಿ ಹಾಕಿಬಿಟ್ಟು ನಾವು ಚಟ್ನಿ ಮಾಡ್ತೇವೆ. ಎಲ್ಲ ಕಾಳುಗಳನ್ನು ಹುರ್ಕೊತೀವಿ, ಅದರಲ್ಲೇ ಮೆಣಸಿನಕಾಯಿ ಮತ್ತು ಟೊಮೊಟೊ. ಹಳ್ಳೀಲಿ ನಮ್ಮ ಕಡೆ ಸೈಡು ಒಂದೊಂದು ಥರ ನಾವು ಚಟ್ನಿ ಮಾಡ್ತಾನೆ ಇರ್ತೀವಿ. ದಿನ ಹುರುಳಿಕಾಳು ಚಟ್ನಿ, ಕಡಲೆಕಾಳು ಚಟ್ನಿ ಎಲ್ಲ ಒಂದೊಂದು ಥರ ಮಾಡ್ತಾನೆ ಇರ್ತೀವಿ. ಯಾಕಂದರೆ ನಮ್ಮ ಹಳ್ಳಿ ಸೈಡು ಚಟ್ನಿ ಬೇಕೇ ಬೇಕಾಕತ್ರಿ. ಹಾಗಾಗಿ ನಾವು ಹುರುಳಿಕಾಳು ಚಟ್ನಿ, ಹಸಿಮೆಣಸಿನಕಾಯಿ ಚಟ್ನಿ ಫೇಮಸ್ ರೀ ನಮ್ಮ ಕಡೆ ಮಾತ್ರ. ಈ ಚಟ್ನಿ ಇದ್ದರು ಅಂದರೆ ರೊಟ್ಟಿ ಜೊತೆ ಯಾವ ಪಲ್ಯನೂ ಜಾಸ್ತಿ ತಿನ್ನೋದಿಲ್ಲ ನಾವು. ಯಾಕಂದರೆ ಚಟ್ನಿ ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ಶೇಂಗಾ ಚಟ್ನಿ ಇದಕ್ಕೆಲ್ಲ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಕರ್ಕೊಂಡು ತಿಂತಾನೆ ಇರ್ತಾರೆ ನೋಡಿ. ಇವಾಗ ಇದನ್ನೊಂದು ಬಟ್ಲಕ್ಕೆ ಹಾಕ್ತಾಯಿದ್ದೀನಿ. ಬಟ್ಲಕ್ಕೆಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಬೇಕು ಫ್ರೆಂಡ್ಸ್. ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ಈರುಳ್ಳಿನ ನೋಡಿ. ಇವಾಗ ಇದಕ್ಕೆ ಈರುಳ್ಳಿ ಸ್ವಲ್ಪ ಗುರೆಳ್ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನಾನು ನೋಡಿ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಗುರೆಳ್ ಪುಡಿ ಅಂದರೆ ಕುರ್ಷಣಿ ಪುಡಿ ಅಂತಾರಲ್ಲ, ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಟೊಮೊಟೊಕಾಯಿ ಚಟ್ನಿ, ಸೂಪರಾಗಿರುವಂಥ ಟೊಮೊಟೊಕಾಯಿ ಚಟ್ನಿ ರೆಡಿ ಆಯಿತು ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಅಂತ ಹೇಳ್ತಾಯಿದ್ದೀನಿ ನೋಡಿ. ಇವಾಗ ನೋಡಿದ್ರೇ ಬೇಗ ತಿನ್ನಬೇಕು ಅನಿಸುತ್ತಲ್ವ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾ ಇದ್ದರೆ ಫ್ರೆಂಡ್ಸ್, ನೀವು 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತೀರಾ ನೋಡಿ. ಇವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ನಾವಂತರೂ ಬಿಸಿ ಬಿಸಿ ರೊಟ್ಟಿಗೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂತಾನೆ ಇರ್ತೇವಪ್ಪ. ನೀವು ಯಾರು ತಿಂತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಚಟ್ನಿ ಹೇಗಿತ್ತು ಅಂತ ನೀವು ಟೇಸ್ಟ್ ಮಾಡಿರಿ ಫ್ರೆಂಡ್ಸ್. ಒಂದಲ್ಲ ಒಂದು ರೆಸಿಪಿ ನಾವು ಮಾಡ್ತಾನೆ ಇರಬೇಕು. ಯಾಕಂದರೆ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅಲ್ವಾ ಹಳ್ಳಿ ಸೈಡ್ ಯಾವ್ಯಾವ ಥರ ಚಟ್ನಿ ಮಾಡ್ತಿರ್ತೀವಿ ಅಂತ. ಅದಕ್ಕೋಸ್ಕರ ತೋರಿಸಿದ್ದೆ ನಾನು ಇವತ್ತು ಟೊಮೊಟೊಕಾಯಿ ಚಟ್ನಿನ ನೋಡಿ. ಬಾಜು ಮನೆಯವರು ಟೊಮೊಟೊಕಾಯಿ ಸಿಕ್ಕಾಪಟ್ಟೆ ತಂದು ಕೊಟ್ಟರು. ನಾವು ಯಾಕಂದರೆ ಹಳ್ಳಿ ಆಗಿರೋದ್ರಿಂದ ಯಾರಾದರೂ ಕೊಡ್ತಾನೆ ಇರ್ತಾರಲ್ವ ಟೊಮೊಟೊಕಾಯಿ ಮತ್ತು ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ. ಹಳ್ಳಿ ಸೈಡ್ ಹಾಗೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ದಯವಿಟ್ಟು ನೋಡಿರಿ, ಒಂದೇ ಒಂದು ಸಲ ಟ್ರೈ ಮಾಡಿರಿ. ನೀವೇ ಹೇಳ್ತೀರಾ. ಚಪಾತಿಗಾದರೂ ತಿನ್ಬೋದು, ರೊಟ್ಟಿಗಾದರೂ ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮೆನೂ ಇರಲಿ ಅಂತ ಕೇಳ್ಕೊತೀನಿ. ಆ ಅಮ್ಮ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತಲೂ ಕೇಳ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮ ಹತ್ರ ಸಿಗ್ತೀನಿ. ಅಲ್ಲಿವರೆಗೂ ಟೊಮೊಟೊಕಾಯಿ ಚಟ್ನಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿತ್ತು, ಮತ್ತು ಕಾರ್ಬೇಳೆನೂ ರೆಡಿಯಾಗಿತ್ತು, ಸೌತೆಕಾಯಿ ಮತ್ತು ಚಟ್ನಿ. ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್. ಬಾಯ್.